ವೀಕ್ಷಕರೇ, ನಿನ್ನೆ ಸಾಯಂಕಾಲ 4:15 ಸುಮಾರಿಗೆ ರಾಜು ಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ ಕೇರಳ ಬಾರ್ಡರ್ನಲ್ಲಿ. ಆದ್ರೆ ಆ ನಂತರ ಅಲ್ಲಿಂದ ಶಿಡ್ಲಘಟ್ಟಕ್ಕೆ ತಂದು ಹಾಜರುಪಡಿಸಬೇಕಾಗಿತ್ತು, ಠಾಣೆಗೆ ಕರ್ಕೊಂಡ್ ಬರಬೇಕಾಗಿತ್ತು. ಯಾಕೆ ಇನ್ನು ಠಾಣೆಗೆ ಕರ್ಕೊಂಡ್ ಬಂದಿಲ್ಲ? ಹಾಗಾದ್ರೆ ರಾಜು ಗೌಡ ಎಲ್ಲಿದ್ದಾನೆ? ಪೊಲೀಸರೇನು ಕಳ್ಳಾಟ ಆಡ್ತಾ ಇದ್ದಾರಾ? ಎಲ್ಲಿದ್ದಾನೆ ಪರಾರಿ ವೀರ ರಾಜೀವ್ ಗೌಡ? ರಾಜುನನ್ನ ನಿನ್ನೆಯೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಆದ್ರೆ ಇನ್ನೂ ಕೂಡ ಚಿಕ್ಕಬಳ್ಳಾಪುರ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಬಂದಿಲ್ಲ? ಅನುಮಾನಗಳು ಹೇಳ್ತಾ ಇದ್ದಾವೆ. ಇಷ್ಟು ಲೇಟ್ ಯಾಕೆ ಅಂತ. ಶಿಡ್ಲಘಟ್ಟ ಠಾಣೆಗೆ ಕರೆತರದೆ ಬೇರೆ ಎಲ್ಲಿ ಹೋದ್ರು? ಹಾಗಾದ್ರೆ ರಾಜು ಗೌಡ ಕೇಸ್ನಲ್ಲಿ ಪೊಲೀಸರೇನಾದ್ರೂ ಕಳ್ಳಾಟ ಆಡ್ತಿದ್ದಾರಾ ಅನ್ನುವ ಅನುಮಾನ ಮೂಡ್ತಾ ಇದೆ. ಚಿಕ್ಕಬಳ್ಳಾಪುರ ಪೊಲೀಸರ ನಡೆಯತ್ತ ಜನ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಯಾಕೆ ಸ್ಟೇಷನ್ಗೆ ಕರ್ಕೊಂಡ್ ಬಂದಿಲ್ಲ ಹಾಗಿದ್ರೆ ಅಂತ. ಸ್ಟೇಷನ್ಗೆ ಕರ್ಕೊಂಡ್ ಬರಬೇಕಾಗುತ್ತೆ. ನೆಕ್ಸ್ಟ್ ಲೀಗಲ್ ಪ್ರೊಸೀಜರ್ ಏನಿದೆ ಅದು ಮಾಡಬೇಕಾಗುತ್ತೆ. ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಸ್ಟೇಷನ್ಗೆ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಹಾಗಾದ್ರೆ ಎಲ್ಲಿಟ್ಟಿದ್ದಾರೆ? ಏನು ಸೀಕ್ರೆಟ್ ಆಗಿ ಏನಾದ್ರೂ ವಿಚಾರಣೆ ನಡೆಸ್ತಾ ಇದ್ದಾರಾ? ಸೀಕ್ರೆಟ್ ಆಗಿ ವಿಚಾರಣೆ ನಡೆಸುವಂತಾಗತ್ತೆ ಏನಿದೆ ಈ ಕೇಸ್ನಲ್ಲಿ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಹೇಳ್ತವೆ. ರಾಜು ಗೌಡ ಕೇಸ್ನಲ್ಲಿ ಎಲ್ಲವೂ ಸರಿಯಾಗಿ ಹೋಗ್ತಾ ಇದೆಯಾ ಅಥವಾ ಪೊಲೀಸರು ಕಳ್ಳಾಟ ಆಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಶಿಡ್ಲಘಟ್ಟ ಪೊಲೀಸರು ನಡೆಯತ್ತ ಅನುಮಾನ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ನಿನ್ನೆನೆ ಅರೆಸ್ಟ್ ಆಗಿದ್ರು ಕೂಡ ಇನ್ನೂ ಕೂಡ ಯಾಕೆ ಶಿಡ್ಲಘಟ್ಟ ಸ್ಟೇಷನ್ಗೆ ರಾಜೀವ್ ಗೌಡನನ್ನ ಹಾಜರುಪಡಿಸಿಲ್ಲ? ಇಷ್ಟು ವಿಳಂಬ ಯಾಕೆ ಲೇಟ್ ಮಾಡ್ತಾ ಇದ್ದಾರೆ ಪೊಲೀಸರು? ಶ್ರೀಲಕ್ಷ್ಮಿ, ಖಂಡಿತವಾಗಿ ಈಗಾಗಲೇ ಧಮ್ಕಿ ವೀರ ರಾಜೀವ್ ಗೌಡನನ್ನ ನಿನ್ನೆ ಕೇರಳದ ಕಣ್ಣೂರಿನಲ್ಲಿ ಅರೆಸ್ಟ್ ಮಾಡಿಕೊಂಡು ಬಂದಿರುವಂತಹ ಪೊಲೀಸರು ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರಬೇಕಾಗಿತ್ತು. ಆದ್ರೆ ಇದುವರೆಗೂ ಕೂಡ ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿಲ್ಲ. ಆತನನ್ನ ಅಜ್ಞಾತ ಸ್ಥಳದಲ್ಲಿ ಒಂದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ನಮಗೆ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತದ್ದು. ಏನಂತಂದ್ರೆ ಈಗಾಗಲೇ ನಿನ್ನೆ ಮಂಗಳೂರಿನಿಂದ ಕಳೆದ 3 ದಿನಗಳಿಂದ ಮಂಗಳೂರಿನಲ್ಲಿ ರಾಜೀವ್ ಗೌಡ ಇದ್ದಂತಹದ್ದು ಒಂದು ಟ್ರೇಸ್ ಔಟ್ ಆಗುತ್ತೆ. ಅಲ್ಲಿಂದ ತನ್ನ ಒಂದು ಉದ್ಯಮಿ ಸ್ನೇಹಿತನ ಅವನ ಸಹಾಯವನ್ನ ಪಡೆದು ಅಲ್ಲಿಂದ ಕೇರಳದ ಒಂದು ಕಣ್ಣೂರಿಗೆ ರಾಜೀವ್ ಗೌಡ ಪರಾರಿಯಾಗಿರ್ತಾನೆ. ಇದನ್ನ ಬೆನ್ನಟ್ಟಿದಂತಹ ಶಿಡ್ಲಘಟ್ಟ ಪೊಲೀಸರಿಗೆ ಕಣ್ಣೂರಿನಲ್ಲಿ ಆತನನ್ನ ಬಂಧಿಸಿ ನಿನ್ನೆ 4 ಗಂಟೆಗೆ ಬಂಧಿಸಿ ಮಿಡ್ ನೈಟ್ ಅಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆತನನ್ನ ಕರೆದುಕೊಂಡು ಬಂದಿರತಕ್ಕಂಥ ಮಾಹಿತಿ ಸಿಕ್ಕಿದೆ. ಆದ್ರೆ ಇನ್ನೂ ಕೂಡ ಶಿಡ್ಲಘಟ್ಟ ನಗರ ಪೊಲೀಸ್ ಸ್ಟೇಷನ್ಗೆ ಪೊಲೀಸರು ಕೂಡ ರಾಜೀವ್ ಗೌಡನನ್ನ ಕರೆದುಕೊಂಡು ಬಂದಿಲ್ಲ. ಅಜ್ಞಾತ ಸ್ಥಳದಲ್ಲಿ ಅಂದ್ರೆ ಡಿವೈಎಸ್ಪಿ ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದ ಒಂದು ತಂಡ ಅಜ್ಞಾತ ಸ್ಥಳದಲ್ಲಿ ಆತನನ್ನ ವಿಚಾರಣೆ ನಡೆಸಿ ತದನಂತರ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅಂತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಇದೆ. ಆದ್ರೆ ಆತನನ್ನ ಯಾಕೆ ನೇರವಾಗಿ ಕರ್ಕೊಂಡು ಬಂದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಪೊಲೀಸರಿಗೆ ಕೇಳಲಿಕ್ಕೆ ಹೋದ್ರೆ, ಯಾಕಂದ್ರೆ ಈಗ ಶಿಡ್ಲಘಟ್ಟದ ನಗರ ಠಾಣೆಯಲ್ಲಿ ಏನಾದ್ರು ರಾಜೀವ್ ಗೌಡನನ್ನ ಕರ್ಕೊಂಡ್ ಬಂದ್ರೆ ಇಲ್ಲೂ ಕೂಡ ಬಿಗಿ ಭದ್ರತೆಯನ್ನ ಒದಗಿಸ್ಕೊಳ್ಬೇಕಾಗುತ್ತೆ. ಸಾಕಷ್ಟು ಜನ ಅವರ ಬೆಂಬಲಿಗರು ಕೂಡ ಬರ್ತಾರೆ. ಹಾಗಾಗಿ ಇಲ್ಲಿ ಗಲಾಟೆ ಆಗುವಂತಹ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಬೇರೆ ಕಡೆ ನಾವು ಅಜ್ಞಾತ ಸ್ಥಳದಲ್ಲಿ ಇಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನ ಮಾತ್ರ ಹೇಳ್ತಾ ಇದ್ರೆ, ಆದ್ರೆ ರಾಜೀವ್ ಗೌಡನನ್ನ ಈ ರೀತಿಯಾಗಿ ಸೇಫ್ ಮಾಡ್ಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಕೂಡ ಈಗ ನಮಗೆ ಸಿಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಈಗ ಎಸ್ಪಿ ಅವರು ಕೂಡ ಒಂದು 10-11 ಗಂಟೆ ನಂತರ ಈ ಒಂದು ರಾಜೀವ್ ಗೌಡನ 13 ದಿನಗಳಿಂದ ನಾಪತ್ತೆ ಆಗಿರುವಂತಹ ಪ್ರಕರಣಕ್ಕೆ ಅಂದ್ರೆ 13 ದಿನಗಳಿಂದ ಯಾವ ಅಂದ್ರೆ ಟ್ರಾವೆಲ್ ಹಿಸ್ಟ್ರಿ ಏನೇನೆಲ್ಲ ಇತ್ತು ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ ಎಸ್ಪಿ ಅವರು ಒಂದು 10 ಗಂಟೆ ನಂತರ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರಾಜೀವ್ ಗೌಡನ ಅಜ್ಞಾತ ಸ್ಥಳದಲ್ಲಿ ಇಟ್ಟು ಯಾಕೆ ವಿಚಾರಣೆ ಮಾಡಲಾಗ್ತಾ ಇದೆ? ರಾಜೀವ್ ಗೌಡನ ಏನಾದ್ರೂ ಮಾಧ್ಯಮಗಳಿಗೆ ಕಣ್ತಪ್ಪಿಸಿ ಆತನ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಿ ಅಲ್ಲಿಂದ ಅವನ ಪರಪ್ಪನ ಅಗ್ರಹಾರಿಗೆ ಏನಾದ್ರೂ ಕಳಿಸಲಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಇನ್ನೂ ಕೂಡ ಶಿಡ್ಲಘಟ್ಟ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಸಾಕಷ್ಟು ಅಂದ್ರೆ ಬಿಗಿ ಅಂದ್ರೆ ಪೊಲೀಸರ ಬಂದೋಬಸ್ತನ್ನು ಕೂಡ ಹಾಕೊಳ್ಳಲಾಗಿದೆ. ಇಲ್ಲಿಗೂ ಕೂಡ ಕರ್ಕೊಂಡು ಬರಬಹುದು ಅಂತಕ್ಕಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ನಿನ್ನೆ ಸಾಯಂಕಾಲ 4:15 ಸುಮಾರಿಗೆ ರಾಜು ಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ ಕೇರಳ ಬಾರ್ಡರ್ನಲ್ಲಿ. ಆದ್ರೆ ಆ ನಂತರ ಅಲ್ಲಿಂದ ಶಿಡ್ಲಘಟ್ಟಕ್ಕೆ ತಂದು ಹಾಜರುಪಡಿಸಬೇಕಾಗಿತ್ತು, ಠಾಣೆಗೆ ಕರ್ಕೊಂಡ್ ಬರಬೇಕಾಗಿತ್ತು. ಯಾಕೆ ಇನ್ನು ಠಾಣೆಗೆ ಕರ್ಕೊಂಡ್ ಬಂದಿಲ್ಲ? ಹಾಗಾದ್ರೆ ರಾಜು ಗೌಡ ಎಲ್ಲಿದ್ದಾನೆ? ಪೊಲೀಸರೇನು ಕಳ್ಳಾಟ ಆಡ್ತಾ ಇದ್ದಾರಾ? ಎಲ್ಲಿದ್ದಾನೆ ಪರಾರಿ ವೀರ ರಾಜೀವ್ ಗೌಡ? ರಾಜುನನ್ನ ನಿನ್ನೆಯೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಆದ್ರೆ ಇನ್ನೂ ಕೂಡ ಚಿಕ್ಕಬಳ್ಳಾಪುರ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಬಂದಿಲ್ಲ? ಅನುಮಾನಗಳು ಹೇಳ್ತಾ ಇದ್ದಾವೆ. ಇಷ್ಟು ಲೇಟ್ ಯಾಕೆ ಅಂತ. ಶಿಡ್ಲಘಟ್ಟ ಠಾಣೆಗೆ ಕರೆತರದೆ ಬೇರೆ ಎಲ್ಲಿ ಹೋದ್ರು? ಹಾಗಾದ್ರೆ ರಾಜು ಗೌಡ ಕೇಸ್ನಲ್ಲಿ ಪೊಲೀಸರೇನಾದ್ರೂ ಕಳ್ಳಾಟ ಆಡ್ತಿದ್ದಾರಾ ಅನ್ನುವ ಅನುಮಾನ ಮೂಡ್ತಾ ಇದೆ. ಚಿಕ್ಕಬಳ್ಳಾಪುರ ಪೊಲೀಸರ ನಡೆಯತ್ತ ಜನ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಯಾಕೆ ಸ್ಟೇಷನ್ಗೆ ಕರ್ಕೊಂಡ್ ಬಂದಿಲ್ಲ ಹಾಗಿದ್ರೆ ಅಂತ. ಸ್ಟೇಷನ್ಗೆ ಕರ್ಕೊಂಡ್ ಬರಬೇಕಾಗುತ್ತೆ. ನೆಕ್ಸ್ಟ್ ಲೀಗಲ್ ಪ್ರೊಸೀಜರ್ ಏನಿದೆ ಅದು ಮಾಡಬೇಕಾಗುತ್ತೆ.
ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಸ್ಟೇಷನ್ಗೆ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಹಾಗಾದ್ರೆ ಎಲ್ಲಿಟ್ಟಿದ್ದಾರೆ? ಏನು ಸೀಕ್ರೆಟ್ ಆಗಿ ಏನಾದ್ರೂ ವಿಚಾರಣೆ ನಡೆಸ್ತಾ ಇದ್ದಾರಾ? ಸೀಕ್ರೆಟ್ ಆಗಿ ವಿಚಾರಣೆ ನಡೆಸುವಂತ ಅಗತ್ಯ ಏನಿದೆ ಈ ಕೇಸ್ನಲ್ಲಿ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಹೇಳ್ತವೆ. ರಾಜೀವ್ ಗೌಡ ಕೇಸ್ನಲ್ಲಿ ಎಲ್ಲವೂ ಸರಿಯಾಗಿ ಹೋಗ್ತಾ ಇದೆಯಾ ಅಥವಾ ಪೊಲೀಸರು ಕಳ್ಳಾಟ ಆಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಶಿಡ್ಲಘಟ್ಟ ಪೊಲೀಸರು ನಡೆಯುತ್ತಾ ಅನುಮಾನ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ನಿನ್ನೆನೆ ಅರೆಸ್ಟ್ ಆಗಿದ್ರು ಕೂಡ ಇನ್ನೂ ಕೂಡ ಯಾಕೆ ಶಿಡ್ಲಘಟ್ಟ ಸ್ಟೇಷನ್ಗೆ ರಾಜೀವ್ ಗೌಡನನ್ನ ಹಾಜರುಪಡಿಸಿಲ್ಲ? ಇಷ್ಟು ವಿಳಂಬ ಯಾಕೆ ಲೇಟ್ ಮಾಡ್ತಾ ಇದ್ದಾರೆ ಪೊಲೀಸರು? ಶ್ರೀಲಕ್ಷ್ಮಿ, ಖಂಡಿತವಾಗಿ ಈಗಾಗಲೇ ಧಮ್ಕಿ ವೀರ ರಾಜೀವ್ ಗೌಡನನ್ನ ನಿನ್ನೆ ಕೇರಳದ ಕಣ್ಣೂರಿನಲ್ಲಿ ಅರೆಸ್ಟ್ ಮಾಡಿಕೊಂಡು ಬಂದಿರುವಂತಹ ಪೊಲೀಸರು ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರಬೇಕಾಗಿತ್ತು. ಆದ್ರೆ ಇದುವರೆಗೂ ಕೂಡ ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿಲ್ಲ. ಆತನನ್ನ ಅಜ್ಞಾತ ಸ್ಥಳದಲ್ಲಿ ಒಂದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ನಮಗೆ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತದ್ದು. ಏನಂತಂದ್ರೆ ಈಗಾಗಲೇ ನಿನ್ನೆ ಮಂಗಳೂರಿನಿಂದ ಕಳೆದ 3 ದಿನಗಳಿಂದ ಮಂಗಳೂರಿನಲ್ಲಿ ರಾಜೀವ್ ಗೌಡ ಇದ್ದಂತಹದ್ದು ಒಂದು ಟ್ರೇಸ್ ಔಟ್ ಆಗುತ್ತೆ. ಅಲ್ಲಿಂದ ತನ್ನ ಒಂದು ಉದ್ಯಮಿ ಸ್ನೇಹಿತನ ಅವನ ಸಹಾಯವನ್ನ ಪಡೆದು ಅಲ್ಲಿಂದ ಕೇರಳದ ಒಂದು ಕಣ್ಣೂರಿಗೆ ರಾಜೀವ್ ಗೌಡ ಪರಾರಿಯಾಗಿರ್ತಾನೆ. ಇದನ್ನ ಬೆನ್ನಟ್ಟಿದಂತಹ ಶಿಡ್ಲಘಟ್ಟ ಪೊಲೀಸರಿಗೆ ಕಣ್ಣೂರಿನಲ್ಲಿ ಆತನನ್ನ ಬಂಧಿಸಿ ನಿನ್ನೆ 4 ಗಂಟೆಗೆ ಬಂಧಿಸಿ ಮಿಡ್ ನೈಟ್ ಅಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆತನನ್ನ ಕರೆದುಕೊಂಡು ಬಂದಿರತಕ್ಕಂಥ ಮಾಹಿತಿ ಸಿಕ್ಕಿದೆ. ಆದ್ರೆ ಇನ್ನೂ ಕೂಡ ಶಿಡ್ಲಘಟ್ಟ ನಗರ ಪೊಲೀಸ್ ಸ್ಟೇಷನ್ಗೆ ಪೊಲೀಸರು ಕೂಡ ರಾಜೀವ್ ಗೌಡನನ್ನ ಕರೆದುಕೊಂಡು ಬಂದಿಲ್ಲ. ಅಜ್ಞಾತ ಸ್ಥಳದಲ್ಲಿ ಅಂದ್ರೆ ಡಿವೈಎಸ್ಪಿ ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದ ಒಂದು ತಂಡ ಅಜ್ಞಾತ ಸ್ಥಳದಲ್ಲಿ ಆತನನ್ನ ವಿಚಾರಣೆ ನಡೆಸಿ ತದನಂತರ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅಂತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಇದೆ. ಆದ್ರೆ ಆತನನ್ನ ಯಾಕೆ ನೇರವಾಗಿ ಕರ್ಕೊಂಡು ಬಂದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಪೊಲೀಸರಿಗೆ ಕೇಳಲಿಕ್ಕೆ ಹೋದ್ರೆ, ಯಾಕಂದ್ರೆ ಈಗ ಶಿಡ್ಲಘಟ್ಟದ ನಗರ ಠಾಣೆಯಲ್ಲಿ ಏನಾದ್ರು ರಾಜೀವ್ ಗೌಡನನ್ನ ಕರ್ಕೊಂಡು ಬಂದ್ರೆ ಇಲ್ಲಿಯೂ ಕೂಡ ಬಿಗಿ ಭದ್ರತೆಯನ್ನ ಒದಗಿಸಿಕೊಳ್ಬೇಕಾಗುತ್ತೆ. ಸಾಕಷ್ಟು ಜನ ಅವರ ಬೆಂಬಲಿಗರು ಕೂಡ ಬರ್ತಾರೆ. ಹಾಗಾಗಿ ಇಲ್ಲಿ ಗಲಾಟೆ ಆಗುವಂತಹ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಬೇರೆ ಕಡೆ ನಾವು ಅಜ್ಞಾತ ಸ್ಥಳದಲ್ಲಿ ಇಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನ ಮಾತ್ರ ಹೇಳ್ತಾ ಇದ್ರೆ, ಆದ್ರೆ ರಾಜೀವ್ ಗೌಡನನ್ನ ಈ ರೀತಿಯಾಗಿ ಸೇಫ್ ಮಾಡಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಕೂಡ ಈಗ ನಮಗೆ ಸಿಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಈಗ ಎಸ್ಪಿ ಅವರು ಕೂಡ ಒಂದು 10-11 ಗಂಟೆ ನಂತರ ಈ ಒಂದು ರಾಜೀವ್ ಗೌಡನ 13 ದಿನಗಳಿಂದ ನಾಪತ್ತೆ ಆಗಿರುವಂತಹ ಪ್ರಕರಣಕ್ಕೆ ಅಂದ್ರೆ 13 ದಿನಗಳಿಂದ ಯಾವ ಅಂದ್ರೆ ಟ್ರಾವೆಲ್ ಹಿಸ್ಟ್ರಿ ಏನೇನೆಲ್ಲ ಇತ್ತು ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ ಎಸ್ಪಿ ಅವರು ಒಂದು 10 ಗಂಟೆ ನಂತರ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ, ಆದ್ರೆ ರಾಜೀವ್ ಗೌಡನ ಅಜ್ಞಾತ ಸ್ಥಳದಲ್ಲಿ ಇಟ್ಟು ಯಾಕೆ ವಿಚಾರಣೆ ಮಾಡಲಾಗ್ತಾ ಇದೆ? ರಾಜೀವ್ ಗೌಡನ ಏನಾದ್ರೂ ಮಾಧ್ಯಮಗಳಿಗೆ ಕಣ್ತಪ್ಪಿಸಿ ಆತನ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಿ ಅಲ್ಲಿಂದ ಅವನ ಪರಪ್ಪನ ಅಗ್ರಹಾರಿಗೆ ಏನಾದ್ರೂ ಕಳಿಸಲಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಇನ್ನೂ ಕೂಡ ಶಿಡ್ಲಘಟ್ಟ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಸಾಕಷ್ಟು ಅಂದ್ರೆ ಬಿಗಿ ಅಂದ್ರೆ ಪೊಲೀಸರ ಬಂದೋಬಸ್ತನ್ನು ಕೂಡ ಹಾಕೊಳ್ಳಲಾಗಿದೆ. ಇಲ್ಲಿಗೂ ಕೂಡ ಕರ್ಕೊಂಡು ಬರಬಹುದು ಅಂತಕ್ಕಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.